ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ನನ್ನ ಹಿಂದಿನ ವೀಡಿಯೋಗಳಲ್ಲಿ ಹೇಗೆ ಸುಲಭವಾಗಿ ಮತ್ತು ಡಿಫ್ರೆಂಟಾಗಿ ಹೇಗೆ ವರಮಹಾಲಕ್ಷ್ಮಿ ಬಗ್ಗೆ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋದು ಮತ್ತು ಸೀರೆ ಉಡ್ಸೋದು ಅಂತೆಲ್ಲ ತೋರಿಸಿದ್ದೀನಿ. ಆ ವಿಡಿಯೋಗಳೇನಾದ್ರು ನೋಡಿಲ್ಲ ಅಂತಂದರೆ ಹೀಗೆ ನೋಡಿ. ಈ ವಿಡಿಯೋದಲ್ಲಿ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹ್ಯಾಂಡ್ಸು ಮತ್ತು ಲೆಗ್ಸ್ ಎಲ್ಲ ಹೇಗೆ ಮಾಡೋದು ಅಂತ ನೋಡಿ. ಈಸಿಯಾಗಿ ನೀವು ಯಾಕೆ ಅಂತಂತಂದರೆ ನೀವು ಏನಾದ್ರೂ ಲೆಗ್ಸ್ ಹ್ಯಾಂಡ್ಸ್ ಎಲ್ಲ ಪರ್ಚೇಸ್ ಮಾಡಿದ್ರೆ ಅದು ಒಂದೇ ಒಂದು ಅಲಂಕಾರ ಮಾಡೋದು ಆಗುತ್ತೆ. ಮತ್ತು ನೀವು ಡಿಫ್ರೆಂಟಾಗಿ ಏನಾದರೂ ಅಲಂಕಾರ ಮಾಡಬೇಕು ಅಂತಂದರೆ ಅದ್ರ ಸೈಜ್ಗೆ ತಕ್ಕನಾಗಿ ನೀವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಇದಾದರೆ ನೀವು ಬೇಕಾದರೆ ನೀವು ಯಾವ ಸೈಜ್ ಕೂರಿಸ್ತೀರೋ ಅದೇ ಸೈಜ್ಗೆ ನೀವು ರೆಡಿ ಮಾಡ್ಕೊಬೋದು. ಮತ್ತು ತುಂಬ ಈಸಿಯಾಗಿರುತ್ತೆ ಮತ್ತು ಕಡಿಮೆ ಪ್ರೈಸಲ್ಲಿರುತ್ತೆ. ಬರೀ ಒಂದೆರಡು ಮೂರು ನ್ಯೂಸ್ ಪೇಪರ್ ಇದ್ದರೆ ಸಾಕು ನಿಮ್ಮ ಮನೇಲಿ ಆರಾಮಾಗಿ ನಿಮ್ಗೆ ಯಾವ ಥರ ಬೇಕು ನೋಡಿ. ಮಾಮೂಲಿ ಲೆಗ್ಸ್ ಥರನೇ ಇರುತ್ತೆ. ಇದ್ರ ಮೇಲೊಂದು ಪೇಪರ್ ಹಾಕಿದ್ರೆ ಮುಗಿತಿಲ್ಲ ಅಂತಂದರೆ ಯಾವುದಾದ್ರೂ ಬಟ್ಟೆಗಳು ಹಾಕಿದ್ರೆ ಮುಗೀತು. ಹ್ಯಾಂಡ್ಸು ಅಷ್ಟೇ ನೋಡಿ, ಇದೆಲ್ಲ ಪೇಪರಲ್ಲಿ ರೆಡಿ ಮಾಡಿರೋದು ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಸೇಮ್ ಹ್ಯಾಂಡ್ ಕಾಲು ಥರನೇ ಇರುತ್ತೆ. ನೀವು ಯಾವ ಥರ ನೀವು ಬಟ್ಟೆ ತಗೊಂತೀರೋ ಬಟ್ಟೆ ಇರಲ್ಲ, ಬರೀ ಪೇಪರ್ ಇರುತ್ತೆ ಅಷ್ಟೇ. ನೀವು ಯಾವ ಸೈಜ್ಗೆ ಬೇಕಾದರೂ ಮಾಡ್ಕೊಬೋದು. ಇಲ್ಲ ಅಂತಂದರೆ ಸಣ್ಣ ಬೇಕಾದರೂ ಮಾಡ್ಕೊಬೋದು, ದೊಡ್ಡ ಬೇಕಾದರೂ ಮಾಡ್ಕೊಬೋದು. ಇಲ್ಲ ಅಂತಂದರೆ ನೀವೇನಾದ್ರು ದೊಡ್ಡದಾಗಿ ಲಕ್ಷ್ಮಿ ಕೂರಿಸ್ತೀನಿ ಅಂತಂದರೆ ದೊಡ್ಡದಾಗಿ ಬೇಕಾದರೂ ಮಾಡ್ಕೊಬೋದು. ನಿಮ್ಮ ಸೈಜ್ ಯಾವ್ದು ಬೇಕೋ ಅದೇ ಥರ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಫುಲ್ಲು ಸ್ಟಿಫ್ ಆಗಿರುತ್ತೆ. ಯೂಸ್ ಆ್ಯಂಡ್ ಥ್ರೋ ಆಗಿರೋದ್ರಿಂದ ಈಗ ಉತ್ಸವಕ್ಕೆಲ್ಲ ಆದರೆ ಇದು ಹಿಡಿಯಲ್ಲ. ಯಾಕೆ ಅಂತಂದರೆ ಉತ್ಸವ ಎಲ್ಲ ಎತ್ಕೊಂಡು ಓಡಾಡ್ತಾರೆ. ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಈಸಿ ನೋಡಿ. ಈಸಿಯಾಗಿ ನೀವು ಮನೇಲೇ ಮಾಡ್ಕೊಬೋದು. ಈ ವಿಡಿಯೋ ಏನಾದರೂ ನೋಡಿಲ್ಲ ಅಂತಂದರೆ ಇನ್ನೊಂದು ಹಿಂದಿನ ವೀಡಿಯೋದಲ್ಲಿ ಹಾಕಿರ್ತೀನಿ ನೋಡಿ, ಹ್ಯಾಂಡ್ಸ್ ಆ್ಯಂಡ್ ಲೆಗ್ ಮಾಡೋದು ಹೇಗೆ ಅಂತ. ಪೇಪರಲ್ಲಿ ಈಸಿಯಾಗೆ ಮಾಡ್ಕೊಬೋದು. ಇದನ್ನೆಲ್ಲ ಹಾಕಿ ದರ್ಬಾರ್ ಸೀನಲ್ಲಿ ಹೇಗೆ ಕಾಣಿಸ್ತದೆ ಲಕ್ಷ್ಮಿ ಅಂತ ನೋಡಿದ್ರೆ ಬನ್ನಿ. ಫಸ್ಟು ಈ ಥರ ನಾನು ಯಾವಾಗಲೂ ತೋರಿಸ್ತೀನಿ. ಫಸ್ಟು ನೀವು ಯಾವ ಕಳಶ ಕೊಡಿಸ್ತೀರೋ ಆ ಥರ ಕಳಶ ಇಟ್ಕೊಂಡು ಬಿನ್ಗೆ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಇಟ್ಕೊಳ್ಳಿ. ಯಾಕೆ ಅಂತಂದರೆ ದರ್ಬಾರ್ ಸೀನ್ ಮಾಡ್ತಾ ಇರೋದ್ರಿಂದ ನಿಮಗೆ ಸೊಂಟ ಮತ್ತು ಕೈ ಎಲ್ಲ ಕರೆಕ್ಟಾಗಿರಬೇಕು. ನಿಮ್ಗೆ ಎಷ್ಟು ಹೈಟ್ ಕೂರಿಸ್ತೀರಾ, ಇಲ್ಲ ಮೇಲೆ ಕೂರಿಸ್ತೀರಾ, ಕೆಳಗಡೆ ಕೂರಿಸ್ಕೊಂತೀರಾ ನೋಡ್ಕೊಂಡು ಇಟ್ಕೊಳ್ಳಿ. ಪೀಠಗಳು ಅಷ್ಟೇ ಸುಮಾರು ಪೀಠಗಳು ಬಂದಿದೆ. ಅದನ್ನು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಅದನ್ನು ಮನೇಲಿ ಬೇಕಾದರೂ ಮಾಡ್ಕೊಬೋದು. ನಾನು ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ದರ್ಬಾರ್ ಸೀನ್ಗೆ ಹೇಗೆ ಪೀಠ ಮಾಡೋದು ಅಂತ. ಅದನ್ನೇನೋ ನೋಡಿಲ್ಲ ಅಂದರೆ ನೋಡಿ. ಈ ಥರ ಫಸ್ಟು ನಿಮ್ಗೆ ಯಾವ ಹೈಟ್ ಬೇಕು ಆ ಹೈಟ್ಗೆ ನೀವು ಚೊಂಬು ಮತ್ತು ಕಳಶನ ಇಟ್ಕೊಳ್ಳಿ ಕ್ಲೀನಾಗಿ. ನೀವು ಫಸ್ಟೇ ಎಲ್ಲ ಕ್ಲೀನಾಗಿ ನೋಡ್ಕೊಂಡಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು. ಫಸ್ಟು ನೀವು ಯಾವಾಗ್ಲೂ ಅಷ್ಟೇ ನಿಮಗೆ ಯಾವ ಹೈಟ್ಗೆ ಬಾಡಿ ಬೇಕು ಅದನ್ನೆಲ್ಲ ಫುಲ್ ರೆಡಿ ಮಾಡ್ಕೊಬೇಕು. ಕಾಲ್ಗೂ ಅಷ್ಟೇ ನೀವು ಈಗ ಫುಲ್ಲು ಟೈಟಾಗಿ ಕಟ್ಟಬೇಕು ಅಂತ ಏನಿಲ್ಲ. ನೀವು ಸ್ಟಿಫಾಗಿ ಕೂತ್ಕೊಳ್ಳೋ ಥರ ಇದ್ದರೆ ಸಾಕು. ನೀವೆಲ್ಲೂ ಲಕ್ಷ್ಮಿ ಒಂದ್ಸರಿ ಕೂಸಿದ ಮೇಲೆ ಅದನ್ನೇನು ಟಚ್ ಮಾಡಲ್ಲ ನೀವು, ಅದು ಅದೇ ಥರ ಇರುತ್ತೆ. ಈ ಥರ ದಾರ ಕಟ್ಕೊಂಡಿರಿ. ಸುಮ್ಮನೆ ದಾರ ಕಟ್ಕೊಂಡ್ರೆ ಸಾಕು ನೀವು. ಯಾಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬನ ನೀವು ವರಮಹಾಲಕ್ಷ್ಮಿ ಹಬ್ಬನ ನೀವು ಕೂಸಿದ ಮೇಲೆ ತಿರ್ಗೇನು ಟಚ್ ಮಾಡಲ್ಲ ನೀವು ಜಾಸ್ತಿ. ನಿಮ್ಗೆ ಎಷ್ಟು ಹೈಟ್ ಬೇಕೋ ನೋಡಿಕೊಂಡು ಸಿಂಪಲಾಗಿ ಒಂದು ದಾರ ಕಟ್ಕೊಳ್ಳಿ. ಕೈಯೂ ಅಷ್ಟೇ. ಕೈಯೂ ನೋಡಿ ಈ ಸಿಂಪಲಾಗಿ ಈಸಿಯಾಗಿ ನೀವು ರೆಡಿ ಮಾಡ್ಕೊಬೋದು. ಈ ಥರದ್ದೆಲ್ಲ ಸಿಗುತ್ತೆ. ನೀವು ಒಂದ್ಸತಿ ಇಟ್ಕೊಂಡ್ರೆ ನಿಮ್ಗೆ ಯಾವ ಥರ ಬೇಕು ಆ ಥರ ಕೈ ರೆಡಿ ಮಾಡ್ಕೊಬೋದು. ಪೇಪರ್ ಇರುತ್ತೆ ಅಷ್ಟೇ. ಪೇಪರ್ ಬೇಕಾದರೆ ನೀವು ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡು ಬಿಸಾಕ್ಬೋದು. ಬೇಕಾದರೆ ನೀವು ದೊಡ್ಡದಾಗಿ ಕೂರಿಸಿದ್ರೆ, ಇಲ್ಲ ಅಂತಂದರೆ ಮನೇಲೇ ಫಂಕ್ಷನ್ ಮಾಡ್ತೀನಿ ಅಂತಂದರೆ ಆರಾಮಾಗಿ ಯೂಸ್ ಆ್ಯಂಡ್ ಥ್ರೋ ಮಾಡ್ಬೋದು. ನೋಡಿ ಇದು ಫಿಕ್ಸ್ ಆಯಿತು ಈ ಕಡೆ ಕೈ. ಈಗ ಈ ಕಡೆ ಕೈ ಲಾಸ್ಟಲ್ಲಿ ನಾವು ಸರಿ ಮಾಡ್ಕೊಬೋದು. ಫಸ್ಟು ಈ ಥರ ಸಿಂಪಲ್ಲಾಗಿ ಒಂದು ರೆಡಿ ಮಾಡ್ಕೊಬೇಕು. ಆಮೇಲೆ ಸೊಂಟಕ್ಕೆ ಮತ್ತು ಎದೆ ಭುಜಕ್ಕೆ ಕ್ಲೀನಾಗಿ ರೆಡಿ ಮಾಡ್ಕೊಬೇಕು. ಪೇಪರಲ್ಲೇ ನೀವು ರೆಡಿ ಮಾಡ್ಕೊಬೋದು. ಈ ಬಿಂಗೆದೇನಾದ್ರೂ ಸಣ್ಣ ಇದ್ದರೆ ಈ ಥರ ಪೇಪರ್ ಹಾಕ್ಬಿಟ್ಟು ನೋಡಿ ಈಗ ಒಂದು ಶೇಪು ಬಂದಿದೆ. ಫಸ್ಟು ಕೈ ಮತ್ತು ಕಾಲು
ಎಲ್ಲ ಶೇಪ್ ಬಂದು ಸೊಂಟ ಎಲ್ಲಿ ಬರುತ್ತೆ ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟು ಸೊಂಟ ಎಲ್ಲ ಕ್ಲೀನಾಗಿ ಬಂದಿದೆ ಅಂದಮೇಲೆ ನೀವು ಸೀರೆ ಉಡ್ಸೋಕ್ಕೆ ರೆಡಿ ಮಾಡ್ಕೊಬೇಕು. ಫಸ್ಟು ನೋಡಿ, ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊಬೇಕು. ಯಾಕೆ ಅಂತಂತಂದರೆ ಭುಜ ಮತ್ತು ಸೊಂಟ ಎಲ್ಲಿ ಬರುತ್ತೆ ಅದೆಲ್ಲ ಕ್ಲೀನಾಗಿ ಗೊತ್ತಿದ್ರೆ ನಿಮಗೆ ಕರೆಕ್ಟಾಗಿ ಸೀರೆ ಉಡಿಸ್ಬೋದು. ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಸೀರೆ ತಂದಿರ್ತೀರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡ್ಸೋಕ್ಕೆ ಆ ಸೀರೆ ತೊಗೊಳ್ಳಿ. ಸೀರೆ ಕಡೆ 1-2 ಮೀಟ್ರಷ್ಟು ಬಿಟ್ಕೊಂಡು ಮಧ್ಯ ನೀವು ನೆರೆ ಇಟ್ಕೋಬೇಕು. ಈ ಥರ ಅರ್ಧಕ್ಕೆ ಮುರಿಚ್ಕೊಂಡು 1-2 ಮೀಟ್ರಷ್ಟು ಸೀರೆಗೆ ಬಿಟ್ಬಿಡಿ. ಜಾಸ್ತಿ ಚಿಕ್ಕದಾಗಿ ಹಿಡಿಬೇಡಿ, ಜಾಸ್ತಿ ದೊಡ್ಡದಾಗಿ ಹಿಡಿಬೇಡಿ, ಮೀಡಿಯಮಾಗಿ ಇಟ್ಕೊಳ್ಳಿ. ಈ ಥರ ನೆರಿಗೆ ಇಟ್ಕೊಂಡು ಪಿನ್ ಹಾಕ್ಕೊಂಡು ಕೆಳಗಡೆ ನೆರಿಗೆ ಎಲ್ಲ ಸರಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಕ್ಲೀನಾಗಿ ನೆರಿಗೆ ಇಟ್ಕೊಬೇಕು. ನೆರಿಗೆಯಿಂದನೇ ನಿಮಗೆ ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣೋದು. ಕ್ಲೀನಾಗಿ ಒಂದೆಲ್ಲ ನೆರಿಗೆ ಇಟ್ಕೊಂಡು ಒಂದು ಪಿನ್ ಹಾಕ್ಬಿಡಿ, ಎಲ್ಲೂ ಅಲ್ಲಾಡಲ್ಲ ಅದು. ಪಿನ್ನೆಲ್ಲ ಹಾಕೊಂಡ್ಮೇಲೆ ನೋಡಿ, ಆ ಕಡೆ ಸೆರಗು ಸೊಂಟಕ್ಕೆ ಏನಿರುತ್ತೋ ಸೊಂಟಕ್ಕೆ ಒಂದು ದಾರ ಕಟ್ಕೊಬೇಕು. ಆಮೇಲೆ ಸೊಂಟಕ್ಕೆ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಒಂದು ದಾರ ಕಟ್ಕೊಳ್ಳಿ. ಸೊಂಟಕ್ಕೆ ಒಂದು ಸಿಂಪಲಾಗಿ ದಾರ ಕಟ್ಕೊಳ್ಳಿ, ಒಂದು ಟೈಟಾಗಿ ಕಟ್ಕೊಳ್ಳಿ. ನೋಡಿ, ಫಸ್ಟ್ ಟೈಮ್ ನೀವು ಸೊಂಟ ನೋಡ್ಕೊಂಡಿದ್ರೆ ಕರೆಕ್ಟಾಗಿ ಕೂತ್ಕೊಳುತ್ತೆ, ಇಲ್ಲಾಂದರೆ ತುಂಬ ಸಣ್ಣ ಆಗಿಬಿಡುತ್ತೆ. ತುಂಬ ಸಣ್ಣ ಆದರೆ ಚೆನ್ನಾಗಿರಲ್ಲ. ಆಮೇಲೆ ಈ ಕಡೆಗೆ ಏನು ಬಿಟ್ಟಿರ್ತೀರೋ ಈ ಕಾಲಿಗೆ ಒಂದು ಪಿನ್ ಹಾಕೊಳ್ಳಿ ಅಷ್ಟೇ. ನೋಡಿ, ಈ ಕಡೆದು ಕಾಲು ಮುಗೀತು. ತುಂಬ ಈಸಿ ಕಾಲು ಎಲ್ಲ ಹಾಕೋದು, ಆದರೆ ನಿಮ್ಗೆ ಹಾಕಿರಲ್ಲ, ಅದಕ್ಕೇ ಒಂದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ನೋಡಿ, ಇಷ್ಟೇ ಒಂದನ್ನು ಸ್ಯಾರಿ ತೊಗೊಂಡು ಅದ್ರ ಮೇಲೆ ಒಂದು ಪಿನ್ ಹಾಕಿದ್ರೆ ಕಾಲ್ದು ನೋಡಿ ನಿಮ್ಗೆ ಶೇಪೇ ಬಂದುಬಿಡುತ್ತೆ. ನೀವು ಯಾವ ಥರ ಕಾಲು ಹಾಕಿರ್ತೋ ಆ ಥರ. ಪೇಪರಲ್ಲಿ ಮಾಡಿರೋದು ಗೊತ್ತೇ ಆಗೋಲ್ಲ. ನೀವು ಒಳಗಡೆ ಹೋದ್ಮೇಲೆ ಅದು ನೀವು ಲೆಗ್ಸ್ ತಗೊಂಡಿರೋದ ಇಲ್ಲ ಪೇಪರಲ್ಲಿ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ. ನೋಡಿ, ಎಷ್ಟು ನೀಟಾಗಿ ಕಾಣುತ್ತೆ, ಕಾಲು ಥರನೇ ಕಾಣುತ್ತೆ. ಆಮೇಲೆ ಈ ಸೆರಿಗೆ ಏನಿರುತ್ತೆ ಇದನ್ನು ಆ ಕಡೆಯಿಂದ ಹಾಕೊಬೇಕು. ಈ ಕಾಲ್ಗೂ ಅಷ್ಟೇ ಸೇಮ್ ಇಲ್ಲೇನು ಸೆರಗಿರುತ್ತೋ ಇದನ್ನು ತೆಗೆದು ಇಲ್ಲಿ ಫಿಕ್ಸ್ ಮಾಡಿದ್ರೆ ಮುಗೀತು. ಈ ಕಾಲು ರೆಡಿ ಆಗುತ್ತೆ. ಫಸ್ಟು ಈ ನೆರಿಗೆನ ಬಿಚ್ಕೊಳ್ಳಿ. ನೆರಿಗೆನ ಬಿಚ್ಕೊಂಡು ಈ ಕಾಲು ಏನಿರುತ್ತೋ ಇದಕ್ಕೆ ಈ ಥರ ನೆರಿಗೆ ಹಾಕೊಂಡು ಒಂದು ಪಿನ್ನ ಮಾಡ್ಕೊಂಡ್ರೆ ಮುಗೀತು. ನೋಡಿ, ಇಷ್ಟೇ ಒಂದು ಪಿನ್ ಹಾಕೊಳ್ಳೋದಷ್ಟೇ. ಆ ಕಡೆ ಏನು ಸೆರ್ಗ್ಬಿಟ್ಟಿರ್ತೀರಿ ನೀವು ಅದಕ್ಕೊಂದು ಪಿನ್ ಹಾಕೊಂಡ್ರೆ
ನೋಡಿ ಕಾಲು ಶೇಪು ಆರಾಮಾಗಿ ಬಂದ್ಬಿಡುತ್ತೆ ನಿಮಗೆ. ನೀವು ಪೇಪರಲ್ಲಿ ಯಾವ ಶೇಪ್ ಮಾಡಿರ್ತೀರೋ ಅದೇ ಶೇಪ್ ಬರುತ್ತೆ. ಇಲ್ಲಿ ಒಂದು ಪಿನ್ ಹಾಕಿದ್ರೆ ಮುಗೀತು. ನೋಡಿ 2 ಕಾಲು ರೆಡಿ ಆಯಿತು. ಕಾಲು ಹಾಕೋದೇ ತುಂಬ ಕಷ್ಟ ಅಂತಂತಾರೆ. ನೋಡಿ ಇಷ್ಟೇ 5 ನಿಮಿಷದ ಕೆಲಸ, ಆರಾಮಾಗಿ ರೆಡಿ ಆಗಿಬಿಡುತ್ತೆ. ಆಮೇಲೆ ನೀವೇನು ಸರಿಗೆ ಬಿಟ್ಕೊಂಡಿರ್ತೀರೋ ಅದನ್ನು ಕ್ಲೀನಾಗಿ ನೀರಿಗೆ ತೊಗೊಬೇಕು. ಕ್ಲೀನಾಗಿ ನೆರಿಗೆ ತೊಗೊಂಡು ಈ ಥರ ಹಾಕಿದ್ರೆ ಮುಗೀತು ಅಲಂಕಾರ. ಆಮೇಲೆ ಇನ್ನೊಂದು ಸೊಂಟಕ್ಕೊಂದು ದಾರ ಕತ್ಕೊಳ್ಳಿ. ಆಮೇಲೆ ಕ್ಲೀನಾಗಿ ಈ ಥರ ನರಿಗೆನ ಸರಿ ಮಾಡ್ಕೊಳ್ಳಿ. ನೋಡಿ ಈಗ ಫುಲ್ ರೆಡಿ ಆಗೈತೆ. ನೋಡಿ ಇಷ್ಟೇ, ಆರಾಮಾಗಿ ನೀವು ರೆಡಿ ಮಾಡ್ಕೊಬೋದು. ಬರೀ ಪೇಪರ್ನ ಯೂಸ್ ಮಾಡ್ಕೊಂಡು ಕೈ ಕಾಲು ಇಲ್ಲದೆ ಇದ್ರೂ ನಿಮ್ಮ ಮನೇಲೇ ಬೇಕಾದರೆ ಆರಾಮಾಗಿ ರೆಡಿ ಮಾಡ್ಕೊಬೋದು. ಈಗೆಲ್ಲ ಫುಲ್ ರೆಡಿ ಐತೆ. ಈ ಕೈ ಯಾಕಿಂಗ್ ಕಾಣ್ತೈತೆ ಅಂತಂತಂದರೆ ಅದಕ್ಕೆ ವೆಲ್ವೆಟ್ ಬಟ್ಟೆ ಹಾಕಿದ್ರೆ ಅದನ್ನು ಕಾಣಲ್ಲ. ಈ ಥರ ಹಾಕಿ ಒಂದು ಗುಂಪಿನ ಹಾಕಿದ್ರೆ ಸಾಕು. ನಿಮ್ಮನೇಲಿ ಯಾವ ಫೇಸ್ ಇರುತ್ತೋ ಆ ಫೇಸ್ನ ಹಾಕ್ಕೊಳ್ಳಿ. ನೋಡಿ ಫುಲ್ ರೆಡಿ ಆಯಿತು. ಸೊಂಟಕ್ಕೆ ಯಾವುದಾದ್ರೂ ಡಾಪ್ ಥರ ಇದೆ, ನೋಡಿ ಆಯಿತು. ಈಗ ನೀವು ಈ ಕಡೆ ಎಲ್ಲ ಕಾಣ್ತೈತೆ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇರ್ಬೋದು, ಆದರೆ ಅದೆಲ್ಲ ಕ್ಲೀನಾಗಿ ಕವರ್ ಆಗುತ್ತೆ. ನೀವೇನಾದರೂ ಹೂವು ತಂದಿದ್ರೆ ಹೂವನ್ನು ಕ್ಲೀನಾಗಿ ಬಿಟ್ಟರೆ ಅದೆಲ್ಲ ಫುಲ್ ಕವರ್ ಆಗುತ್ತೆ. ನೋಡಿ ಈ ಥರ ಕಾಣ್ತೈತೆ ಲಕ್ಷ್ಮಿ. ಹೂವು ಎಲ್ಲ ಹಾಕಿ ತೋರಿಸ್ತೀನಿ ಹಿಂಗೆ ಕಾಣುತ್ತೆ ನೋಡಿ. ಫಸ್ಟು ಒಡವೆಗಳೇನಿರುತ್ತೋ ಒಡವೆಗಳನ್ನ ಹಾಕ್ಕೊಳ್ಳಿ. ಸರಗಳು ಮಾತ್ರ ಯಾವ್ದಿರುತ್ತೋ ಅದೇ ಸರ ಮಾಡಿ ಸಾಕು. ನೋಡಿ ಸರ ಎಲ್ಲ ಹಾಕಾಯಿತು. ನಿಮ್ಮಲ್ಲಿ ಏನು ಒಳಗಡೆ ಇರುತ್ತೋ ಅದನ್ನ ಹಾಕೊಬೋದು. ಆಮೇಲೆ ನೀವು ಹೂವನ್ನು ಹಾಕೊಬೇಕು. ಹೂಗಳನ್ನ ನೋಡಿ ನೀವು ಹೂಗಳಲ್ಲೇ ಕ್ಲೀನಾಗಿ ಕವರ್ ಮಾಡ್ಕೊಬೋದು.
ನೋಡಿ ಕ್ಲೀನಾಗಿ ಈ ಥರ ಕವರ್ ಮಾಡಿದ್ರೆ ಮುಗೀತು. ಹಿಂದೆ ನಿಮ್ಗೆ ಏನೇ ಇದ್ರೂ ಅದು ಕಾಣಲ್ಲ, ಮುಂದೆ ಕರೆಕ್ಟಾಗಿ ಕಾಣುತ್ತೆ, ಕ್ಲೀನಾಗಿ ಕಾಣುತ್ತೆ. ಮತ್ತು ಇದು ಛತ್ರಿನೂ ಅಷ್ಟೇ, ನಾನು ಓದ್ ವೀಡಿಯೋದಲ್ಲಿ ಹಳೆ ವೀಡಿಯೋಗಳು ಯೂಸ್ ಮಾಡಿದ್ದೆ. ಇದನ್ನು ಸುಮ್ಮನೆ ಈ ಥರ ಫಿಕ್ಸ್ ಮಾಡೋದಷ್ಟೇ. ನೋಡಿ ಫಿಕ್ಸ್ ಆಗಿಬಿಡುತ್ತೆ. ಸುಮ್ಮನೆ ಇಟ್ಟರೆ ಸಾಕು ನೀವು. ನೋಡಿ ಸಿಂಪಲ್ಲಾಗಿ ಈ ಥರ ಇಟ್ಬಿಡೋದಷ್ಟೇ. ತುಂಬ ಚೆನ್ನಾಗಿ ಕಾಣುತ್ತೆ ಛತ್ರಿ. ನಾನು ಓದ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಯೂಸ್ ಮಾಡೋದು ಅಂತ. ನೋಡಿ ಆ ಥರ ಯೂಸ್ ಮಾಡೋದು. ಇದನ್ನು ಅಷ್ಟೇ ಲೋಟಸ್ದು ಇದು ಓದ್ ವೀಡಿಯೋಗಳಲ್ಲಿ ತೋರಿಸಿದೆ ನಾನು, ಹಳೆ ವೀಡಿಯೋಗಳಲ್ಲಿ. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಡೆಕೋರೇಟಿವ್ ಐಟಮ್ಸು, ನೀವು ಈ ಥರ ಬೇಕಾದರೆ ಇಟ್ಕೊಬೋದು. ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ನೋಡಿ ಈ ಥರ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅಲಂಕಾರ ಮಾಡ್ಬೋದು. ನೀವು ಪೇಪರ್ಗಳನ್ನ ಯೂಸ್ ಮಾಡ್ಕೊಂಡು, ನಿಮ್ಮ ಮನೇಲಿರೋಂಥ ಐಟಮ್ಗಳನ್ನ ಯೂಸ್ ಮಾಡ್ಕೊಂಡು, ಈ ಥರ ಕೈ ಕಾಲಿದ್ರೆ ಸಾಕು ನಿಮ್ಮ ಹತ್ರ, ಯಾವ್ದು ಬೇಕಾದರೂ ಅಲಂಕಾರ ಮಾಡ್ಕೊಬೋದು. ಸ್ಟ್ರೈಟ್ ಬೇಕಾದರೂ ಮಾಡ್ಕೊಬೋದು, ದೊಡ್ಡ ಬೇಕಾದರೂ ಮಾಡ್ಕೊಬೋದು, ಚಿಕ್ಕ ಬೇಕಾದರೂ ಮಾಡ್ಕೊಬೋದು. ನೋಡಿ ಇಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಾನು ಹಿಂದಿನ ವೀಡಿಯೋಗಳೇನಾದ್ರು ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನೋಡಿ ಹೇಗೆ ಕಾಣ್ತಾ ಇದೆ, ತುಂಬ ಚೆನ್ನಾಗಿದ್ರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲು. ನೋಡಿ ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ. ನೋಡಿ ಈ ಥರ ವರಮಹಾಲಕ್ಷ್ಮಿ ಬಗ್ಗೆ ಈ ಸಿಂಪಲ್ಲಾಗಿ ಈಸಿಯಾಗಿ ಅಲಂಕಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಬೇರೆ ಥರ ಅಲಂಕಾರ ಮಾಡೋದು ಅಂತ ಹೇಗೆ ತೋರಿಸ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಅಂತ ಈಗಲೇ